ಒಂದು ಸಮಯದಲ್ಲಿ ಒಂದು ಅರಣ್ಯದಲ್ಲಿ ಆಮೆ ಮತ್ತು ಮೊಲ ಒಂದಾಗಿ ವಾಸಿಸುತ್ತಿದ್ದವು. ಮೊಲೆಗೆ ತನ್ನ ವೇಗದ ಬಗ್ಗೆ ಬಹಳ ಹೆಮ್ಮೆ. ಅದು ಯಾವತ್ತೂ ಇತರ ಪ್ರಾಣಿಗಳನ್ನು ಟೀಕಿಸುತ್ತಿತ್ತು, ನನಗಿಂತ ವೇಗವಂತ ವ್ಯಕ್ತಿಯೇ ಇಲ್ಲ. ಒಂದು ದಿನ ಮೊಲ ಆಮೆಗೆ ಹೀಗಂದಿತು, ಏ ಆಮೆ, ನೀನು ಇಷ್ಟು ನಿಧಾನವಾಗಿದ್ದರೂ ಹೇಗೆ ಜೀವನ ಸಾಗಿಸುತ್ತೀಯಾ? ನಾನು ನಿನ್ನಂಥವನು ಅಲ್ಲ, ನೀನಿಂದ ಎಷ್ಟೇ ಪ್ರಯತ್ನ ಮಾಡಿದರೂ ನನ್ನನ್ನು ಮೀರಿ ಹೋಗೋದು ಸಾಧ್ಯವಿಲ್ಲ. ಆಮೆ ಶಾಂತಿಯುತವಾಗಿ ಉತ್ತರಿಸಿತು, ನೋಡು ಮೊಲೆ, ವೇಗವೇ ಎಲ್ಲವಲ್ಲ, ನಾನು ಸದಾ ಸಾಧನೆಯ ಕಡೆ ಗಮನಹರಿಸುತ್ತೇನೆ. ಏನು, ಓಟದಲ್ಲಿ ಸ್ಪರ್ಧೆ ಮಾಡೋಣವೇ? ಮೊಲ ನಕ್ಕಿತು. ಅದು ಆಮೆಯ ಸಂಕಲ್ಪವನ್ನು ಟೀಕಿಸಿತು. ಆದರೂ ಒಪ್ಪಿಕೊಂಡಿತು. ದಿನ ನಿಶ್ಚಯವಾಯಿತು. ಎಲ್ಲ ಪ್ರಾಣಿಗಳು ಬಂದವು ಈ ವಿಚಿತ್ರ ಸ್ಪರ್ಧೆ ನೋಡಲು. ಓಟ ಶುರುವಾಯಿತು. ಮೊಲ ತಕ್ಷಣವೇ ಮುಂದೆ ಓಡಿತು. ಅದು ಎಷ್ಟು ದೂರ ಹೋಗಿದೆಯೋ ನೋಡಿದ ಮೇಲೆ ತಾನು ಬಹಳ ಮುಂದೆ ಇದ್ದುದರಿಂದ ಒಂದು ಮರದ ಕೆಳಗೆ ವಿಶ್ರಾಂತಿಯಾಗೋಣವೆಂದು ನಿದ್ರೆಗೆ ಬಿದ್ದಿತು. ಆಮೆ ನಿಧಾನವಾಗಿ ನಿರಂತರವಾಗಿ ಸಾಗಿತು, ತಡೆಹಿಡಿಯದೆ. ಕೊನೆಗೆ ಅದು ಅಂತಿಮ ಗುರಿಯವರೆಗೆ ತಲುಪಿತು. ಎಲ್ಲರೂ ಆಶ್ಚರ್ಯಚಕಿತರಾದರು. ಮೊಲ ಏಳಿದಾಗ ಬಹಳ ತಡವಾಗಿತ್ತು. ಅದು ಗುರಿಗೆ ಬಂದಾಗ ಆಮೆ ಗೆದ್ದು. ಆಮೆ ಮತ್ತು ಮೊಲದ ಕಥೆಯ ಸಾರಾಂಶ. ಈ ಕಥೆಯು ಶ್ರದ್ಧೆ, ಧೈರ್ಯ ಮತ್ತು ನಿರಂತರ ಪ್ರಯತ್ನದ ಮಹತ್ವವನ್ನು ಸಾರುತ್ತದೆ. ಮೊಲ ತನ್ನ ವೇಗದ ಬಗ್ಗೆ ಹೆಮ್ಮೆಪಟ್ಟು ಆಮೆಯನ್ನು ತಗ್ಗವಾಗಿ ನೋಡುತ್ತದೆ. ಆದರೆ ಸ್ಪರ್ಧೆಯಲ್ಲಿ ಮೊಲ ಮಧ್ಯದಲ್ಲಿ ನಿದ್ರೆಗೆ ಬಿದ್ದು ಸೋಲುತ್ತದೆ. ಇನ್ನು ಆಮೆ ನಿಧಾನವಾದರೂ ನಿರಂತರ ಪ್ರಯತ್ನದಿಂದ ಗೆಲುವು ಸಾಧಿಸುತ್ತದೆ. ಮೂಲ ಸಾರಾಂಶ: ನಿರಂತರ ಪ್ರಯತ್ನವೇ ಯಶಸ್ಸಿನ ಗುರುತು. ಅಹಂಕಾರ ಡೌನ್ಫಾಲ್ಗಾಗಿ ಕಾರಣವಾಗಬಹುದು. ಇದು ನಮಗೆ ಯಾವ ಕೆಲಸವನ್ನಾದರೂ ನಂಬಿಕೆ, ಸಹನೆಯಿಂದ ಹಾಗೂ ನಿರಂತರವಾಗಿ ಮಾಡಿದರೆ ನಾವು ಸಾಧನೆ ಮಾಡಬಹುದು ಎಂಬ ಪಾಠವನ್ನು ಕಲಿಸುತ್ತದೆ.